ಬಳ್ಳಾರಿ ಗಲಾಟೆಗೆ ಆರೋಪಿಗಳು ಬೆಂಗಳೂರಿಗೆ ಶಿಫ್ಟ್ 26 ಆರೋಪಿಗಳನ್ನ ಬೆಂಗಳೂರಿಗೆ ಕರೆತರ್ತಾ ಇರುವ ಪೊಲೀಸರು. ಪ್ರಕರಣ ಜನಪ್ರತಿನಿಧಿಗಳ ಕೋರ್ಟ್ ವ್ಯಾಪ್ತಿಗೆ ಬರುವ ಹಿನ್ನೆಲೆಯಲ್ಲಿ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಏನು ಗಲಾಟೆ ಆಯಿತು ಬ್ಯಾನರ್ ವಿಚಾರಕ್ಕೆ, ಈ ಘಟನೆಗೆ ಸಂಬಂಧಪಟ್ಟಂತೆ 26 ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗಿತ್ತು. ಇದೀಗ 26 ಆರೋಪಿಗಳನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಈ ಪ್ರಕರಣ ಏನು ನಡೆದಿದೆಯಲ್ಲ, ಈ ಪ್ರಕರಣ ಜನಪ್ರತಿನಿಧಿಗಳ ಕೋರ್ಟ್ ವ್ಯಾಪ್ತಿಗೆ ಬರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಈಗ ಶಿಫ್ಟ್ ಮಾಡ್ತಾ ಇರುವಂಥದ್ದು. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ಘಟನೆಯ ಸಂಪೂರ್ಣವಾದಂಥ ಮಾಹಿತಿಯನ್ನ ನೀಡಲಿದ್ದಾರೆ. ನಂತರದ ಬೆಳವಣಿಗೆ ಏನು ಗೆತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗತ್ತೆ. ಈಗಾಗಲೇ ಬಳ್ಳಾರಿಯಲ್ಲಿ ಕಂಪ್ಲೀಟ್ ಆಗಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಿರುವಂಥದ್ದು. ಹೆಚ್ಚಿನ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಮತ್ತೆ ಯಾವುದೇ ರೀತಿಯಾದಂಥ ಕಿರಿಕು ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಬಿಜೆಪಿ ಮತ್ತು ಕಾಂಗ್ರೆಸ್ ಎಲ್ಲರೂ ಸೇರಿ 26 ಮಂದಿಯನ್ನ ಇದರಲ್ಲಿ ಬಂಧಿಸಿದ್ದಾರೆ. ಇದರಲ್ಲಿ ಗನ್ಮ್ಯಾನ್ಗಳು ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದರೆ ಪರ್ಸನಲ್ ಗನ್ಮ್ಯಾನ್ಸ್ಗಳು ಇದ್ರಲ್ಲ, ಅವರುಗಳು ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇಲ್ಲಿವರೆಗೂ ತನಿಖೆ ಹೇಗೆ ನಡೆದಿದೆ, ಏನೆಲ್ಲ ಲೀಡ್ ಸಿಕ್ಕಿದೆ, ಪ್ರಮುಖವಾಗಿ ಆ ಶೂಟ್ ಮಾಡಿದ ಯಾರು ಅನ್ನೋದ್ರ ಬಗ್ಗೆ ನಿಖರವಾದಂಥ ಸಾಕ್ಷಿ ಸಮೇತ ಮಾಹಿತಿ ಸಿಕ್ಕಿದೆ. ಇದ್ರ ಬಗ್ಗೆ ಅಪ್ಡೇಟ್ ಸಿಗಬೇಕಾಗಿದೆ. ಒಟ್ಟು 26 ಆರೋಪಿಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಆ 26 ಆರೋಪಿಗಳನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಆರೋಪಿಗಳನ್ನ ಬೆಂಗಳೂರಿಗೆ ಕರೆ ತರ್ತಾ ಇರುವಂತ ಪೊಲೀಸರು. ಕುರುಗೋಡು ಪಿಎಸ್ಐ ಸುಪ್ರೀತ್, ಕುಡಿತಿನಿ ಪಿಎಸ್ಐ ಶಾಂತಮೂರ್ತಿ ನೇತೃತ್ವದಲ್ಲಿ ಶಿಫ್ಟ್ ಮಾಡಲಾಗ್ತಾ ಇದೆ. 4 ಪೊಲೀಸ್ ವಾಹನಗಳಲ್ಲಿ ಕರೆ ತರ್ತಾ ಇರುವಂತ ಪೊಲೀಸ್. ಆರೋಪಿಗಳ ಭದ್ರತೆಗೆ 25ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಖಾಸಗಿ ಗನ್ಮ್ಯಾನ್ ಅನ್ನ ಪ್ರತ್ಯೇಕವಾಗಿ ಹಾಜರುಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಖಾಸಗಿ ಗನ್ಮ್ಯಾನ್ ಕೂಡ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರಬಹುದು ಅನ್ನೋದೊಂದು ಅನುಮಾನ. ಯಾಕಂದ್ರೆ ಒಂದು ವಿಡಿಯೋ ಸಿಕ್ಕಿತ್ತು ಶೂಟ್ ಮಾಡ್ತಾ ಇರೋದು. ಅವರನ್ನ ಮಾತ್ರ ಪ್ರತ್ಯೇಕವಾಗಿ ಹಾಜರುಪಡಿಸಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಇನ್ನುಳಿದವರಿಗೆಲ್ಲರೂ 25 ಮಂದಿಯನ್ನ ಕೂಡ ಇವತ್ತು ಕೋರ್ಟ್ಗೆ 11 ಗಂಟೆಗೆ ಹಾಜರುಪಡಿಸ್ತಾರೆ. ಖಾಸಗಿ ಗನ್ಮ್ಯಾನ್ ಒಬ್ಬರನ್ನ ಬಿಟ್ಟು ಮತ್ತೆ ಇನ್ನು ಉಳಿದವ್ರಿಗೆಲ್ಲರೂ ಕೂಡ ಇಲ್ಲಿ ಹಾಜರುಪಡಿಸಲಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಈ ಪ್ರಕರಣದಲ್ಲಿ ಒಟ್ಟು 26 ಆರೋಪಿಗಳನ್ನ ಈಗ ವಶಕ್ಕೆ ಪಡ್ಕೊಂಡಿರೋದು. ಅದರಲ್ಲಿ ಒಬ್ಬರನ್ನ ಹೊರತುಪಡಿಸಿದ್ರೆ 25 ಆರೋಪಿಗಳನ್ನ ಬೆಳಗ್ಗೆ 11 ಗಂಟೆಗೆ ಕೋರ್ಟ್ನ ಮುಂದೆ ಹಾಜರುಪಡಿಸ್ತಾರೆ. ಇನ್ನು ಖಾಸಗಿ ಗನ್ಮ್ಯಾನ್ ಅನ್ನ ಪ್ರತ್ಯೇಕವಾಗಿ ಹಾಜರುಪಡಿಸುವಂತ ಸಾಧ್ಯತೆ ಇದೆ ಅಂತ ಅವ್ರ ಮೇಲೆ ಅನುಮಾನ ಇದೆ. ಸೊ ಈಗಾಗಲೇ ಅವರು ಉಪಯೋಗ ಮಾಡ್ತಾ ಇದ್ದಂಥ ಗನ್ನನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ತನಿಖೆಯನ್ನ ಮಾಡಲಾಗ್ತಾ ಇದೆ. ಅವರು ಫೈರಿಂಗ್ ಮಾಡಿರುವಂಥ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಹಾಗಾಗಿ ಅವರನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಈ ಪ್ರಕರಣದಲ್ಲಿ ಮೊದಲಿಗೆ ಪೊಲೀಸರು ಹೇಳ್ಬಿಟ್ಟಿದ್ರು ಇದು ಖಾಸಗಿ ಗನ್ಮ್ಯಾನ್ಗಳ ಕೈವಾಡ ಇರಬಹುದು ಅಂತ. ಅದು ಬೇಕಂತ ಮಾಡಿದ್ರು ಅಥವಾ ಅಚಾನಕ್ಕಾಗಿ ಆಯಿತೋ, ಉದ್ದೇಶಪೂರ್ವಕವೋ ಅಥವಾ ಏನು ಎತ್ತ ಇದೆಲ್ಲವೂ ಗೊತ್ತಾಗಬೇಕು ಅಂತಂದರೆ ತನಿಖೆ ಆಗಬೇಕಾಗತ್ತೆ.